ಆಲ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಕೋಡ್ ವಿತ್ ಟೆಕ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಹೇಗೆ ವಿಡಿಯೋ ಎಡಿಟಿಂಗ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನು ಎಲ್ಲದನ್ನು A to Z ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಇದೇ ರೀತಿ ವಿಡಿಯೋ ಎಡಿಟಿಂಗ್ ಆ್ಯಂಡ್ ಕೋಡಿಂಗ್ ಆ್ಯಂಡ್ ಟೆಕ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಏನಿಲ್ಲ ಗೈಸ್, ಫಸ್ಟು ನೀವು ಕೈನ್ ಮಾಸ್ಟರ್ ಅನ್ನೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಇಲ್ಲಾಂದರೆ ನೀವು ಗೂಗಲಲ್ಲಿ APKನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು. ಅಷ್ಟು ಆಗಿಲ್ಲ ಅಂದರೆ ನಾನು ಈ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ. ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. APK ಕೊಟ್ಟಿರ್ತೀನಿ. ಅದು ಏನಂದರೆ, ಸೊ ಇದರಲ್ಲಿ ನಿಮಗೆ ವಾಟರ್ ಮಾರ್ಕ್ ಕೂಡ ಬರೋದಿಲ್ಲ. ಇದು ಮೇಯ್ನಾಗಿ ಎಲ್ಲ ಕೈನ್ ಮಾಸ್ಟರಲ್ಲಿ ಆಲ್ಮೋಸ್ಟ್ ವಾಟರ್ ಮಾರ್ಕ್ ಬರುತ್ತೆ. ಈ ಕೈನ್ ಮಾಸ್ಟರಲ್ಲಿ ಆ ವಾಟರ್ ಮಾರ್ಕ್ ಬರೋಲ್ಲ. ಇಲ್ಲಿ ತೋರಿಸಿದ್ರೂ ಸಹ ನೀವು ಡೌನ್ಲೋಡ್ ಮಾಡ್ತೀವಿ ಅದು ವಾಟರ್ ಮಾರ್ಕ್ ರಿಮೂವ್ ಆಗುತ್ತೆ. ಹೇಗೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಗೈಸ್. ಈಗ ಕ್ರಿಯೇಟ್ ಅನ್ನೋದು ಇದೆಯಲ್ಲ, ಈಗ ಕ್ರಿಯೇಟ್ ನ್ಯೂ ಅಂತ ಇದೆ, ಇಲ್ಲಿ ಪ್ಲಸ್ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ರಿಯೇಟ್ ಮಾಡೋಕ್ಕೆ ಹೊಸದೇನಾದರೂ ಎಡಿಟ್ ಮಾಡೋಕ್ಕೆ ಆಪ್ಷನ್ ತೋರಿಸುತ್ತೆ. ಇಲ್ಲಿ ಡಾಟಾ ಮಾಡಿಫೈಡ್ ಅಂತ ಇದೆ. ನೀವು ಹಳೆದು ಏನಾದರೂ ಒಂದು ಎಡಿಟ್ ಮಾಡಿರ್ತಾರಲ್ಲ, ಅದು ಇಲ್ಲಿರುತ್ತೆ. ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಅದನ್ನು ಡಿಲೀಟ್ ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು, ರೀನೇಮ್ ಮಾಡ್ಬೋದು, ನೇಮೆಲ್ಲ ಚೇಂಜ್ ಮಾಡ್ಬೋದು. ಈಗ ಇದ್ರಷ್ಟು ಗೊತ್ತಾಯ್ತು ಅಂತ ತಿಳಿಸ್ಕೊಡ್ತೀನಿ. ಈಗ ಹೋಮ್ ಪೇಜಿಗೆ ಹೋಗ್ತೀನಿ. ಹೋಮ್ ಅಂತ ಇದೆ, ಸರ್ಚ್ ವಿಡಿಯೋ ಟೆಂಪ್ಲೇಟ್. ಇಲ್ಲಿ ನೀವು ಗೂಗಲ್ ಅಕೌಂಟ್ನ ಆ್ಯಡ್ ಮಾಡಿಕೊಂಡು ಅಥವಾ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ ಇದೆ ನೋಡಿ. ವಿಡಿಯೋ ಎಡಿಟ್, ಫೋಟೋಸ್, ಬರ್ತ್ಡೇಸ್ ಎಲ್ಲ ಎಡಿಟಿಂಗ್ ಆಪ್ಷನ್ನು ಸಿಗುತ್ತೆ ಇದರಲ್ಲಿ. ಸೊ ನಿಮಗೆ ಈ ಟೆಂಪ್ಲೇಟ್ನ ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ಎಡಿಟ್ ಮಾಡ್ಬೋದು. ಇದೊಂದು ಟ್ರಿಕ್ ಆದರೆ, ಈಗ ನಾನು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ನಿಮಗೆ ಬೇಕಾಗಿರೋದು ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ ಗೈಸ್. ಕ್ರಿಯೇಟ್ ನ್ಯೂ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಗೈಸ್, ಇಲ್ಲಿ ನೋಡಿ 16:9 ರೇಷಿಯೋ ಇದೆಯಲ್ಲ, ಇದು ಏನಕ್ಕಂದರೆ ನೀವು ಯೂಟ್ಯೂಬ್ಗೆ ವಿಡಿಯೋ ಮಾಡೋದಾದರೆ 16:9 ರೇಷಿಯೋ ಇಟ್ಕೊಂಡೆ ವಿಡಿಯೋ ಮಾಡಬೇಕು. 9:16 ಇದೆಯಲ್ಲ, ಟಿಕ್ಟಾಕು ಅಥವಾ ಶಾರ್ಟ್ಸಿಗೆಲ್ಲ ವಿಡಿಯೋ ಮಾಡೋದಾದರೆ 9:16 ರೇಷಿಯೋ ಇಟ್ಕೊಂಡೆ ಬೆಟರ್ ಅಂತ. ಮತ್ತು 1:1 ಯೂಟ್ಯೂಬ್ ಅಲ್ಲ ಇನ್ಸ್ಟಾಗ್ರಾಮ್ ಪೋಸ್ಟಿಗೋಸ್ಕರ, ಇದು ಮತ್ತು ಯೂಟ್ಯೂಬ್ ಪೋಸ್ಟಿಗೂ ಆಗುತ್ತೆ. ಸೊ ಪೋಸ್ಟ್ ಮಾಡ್ತೀವಲ್ಲ, ಅಂದರೆ ಲೈಕ್ ಒಂದು ಫೋಟೋ ಏನಾರು ಇರುತ್ತಲ್ಲ ಆ ಥರ. ಮತ್ತು ಇದು 4:3 ಇದು ವಿಡಿಯೋ, 3:4 ಮತ್ತು 4:5 ಎಲ್ಲ ಇನ್ಸ್ಟಾಗ್ರಾಮಿಗೆ ಅಥವಾ ಶಾರ್ಟ್ಸಲ್ಲೂ ಚಿಕ್ಕದು ಮಾಡಿ ಹಾಕ್ಬೋದು. ಆ ಥರದಕ್ಕೆ ಬರುತ್ತೆ. ಅಡ್ವಾನ್ಸ್ಡ್ ಅಂತ ಇದೆಯಲ್ಲ, ಅಲ್ಲಿ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಫೋಟೋ ಡಿಸ್ಪ್ಲೇ ಇದು ಮತ್ತು ಚೇಂಜ್ ಮಾಡ್ಬೋದು ನೀವು, ಇನ್ನೂ ಬೇಕಾದ್ರೆ ರೇಷನ್ನೆಲ್ಲ ಚೇಂಜ್ ಮಾಡೋದು ಈ ಥರ. ಸೊ ಈಗ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಫೋನ್ನ ರೊಟೇಟ್ ಮಾಡ್ತೀನಿ. ಓಕೆ, ಈಗ ನೋಡಿ ಇಲ್ಲಿ ನಿಮಗೆ ವೀಡಿಯೋಸ್ ಅಂತ ಆಲ್ ಅಂತ ಆಪ್ಷನ್ ಇದೆ, ವೀಡಿಯೋಸ್ ಅಂತ ಆಪ್ಷನ್ ಇದೆ, ಇಮೇಜ್ ಅಂತ ಆಪ್ಷನ್ ಇದೆ. ಓಕೆ, ಮೀಡಿಯಾ ಬ್ರೌಸರ್ ಅಂತ ಇದೆ. ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ಗ್ಯಾಲರಿಲಿ ಇರೋದೆಲ್ಲ ತೋರಿಸ್ತಾ ಇದೆ ನೋಡಿ. ಗ್ಯಾಲರಿಲಿ ಏನೇನಿದೆಯೋ ಅದೆಲ್ಲ ತೋರಿಸುತ್ತೆ. ಆಲಾಗಿ ಹೋದರೆ ಏನೇನಿದೆಯೋ ಗ್ಯಾಲರಿಲಿ ಏನೇನಿದೆಯೋ ಎಲ್ಲ ಇದೆ. ಅದನ್ನು ಬೇಕಾದ್ರೆ ಇಲ್ಲಿಗೆ ತರ್ಬೋದು. ಇಮೇಜ್ ಅಸಿಸ್ಟೆಂಟ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ನಿಮಗೆ ಬ್ಯಾಕ್ಗ್ರೌಂಡ್ ಇಮೇಜಸ್ ಸಿಗುತ್ತೆ. ಇದ್ರಷ್ಟಲ್ಲಿ ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು ಬ್ಯಾಕ್ಗ್ರೌಂಡ್ ಇಮೇಜ್ ಆಗಿ. ಆ ಥರ ಬ್ಯಾಕ್ಗ್ರೌಂಡ್ ಇಮೇಜ್ ಸಿಗುತ್ತೆ. ಇಷ್ಟೇ ಇರೋದು ಬ್ಯಾಕ್ಗ್ರೌಂಡ್ ಇಮೇಜ್ ಇದರಲ್ಲಿ. ನೀವು ಬೇಕಾದ್ರೆ ಗೂಗಲಿಂದ ಡೌನ್ಲೋಡ್ ಮಾಡಿ ಬ್ಯಾಕ್ಗ್ರೌಂಡ್ ಇಮೇಜ್ನೇ ಹಾಕ್ಬೋದು ಇಲ್ಲಿಗೆ. ಓಕೆ, ನೆಕ್ಸ್ಟ್ ಏನಂದರೆ ಫೇವ್ರೇಟ್ ಅಂತ ಇದೆ. ಇಲ್ಲಿ ನೀವು ಏನಾದರೂ ಫೇವ್ರೇಟ್ನ ಡೌನ್ಲೋಡ್ ಮಾಡಿಟ್ಟಿದ್ರೆ ಅದು ನಿಮಗೆ ಸಿಗುತ್ತೆ. ವಿಡಿಯೋ ಅಸಿಸ್ಟೆಂಟ್, ಅದೇ ಅಸಿಸ್ಟೆಂಟು ಸಿಗುತ್ತೆ ಇದರಲ್ಲಿ ವಿಡಿಯೋದು. ಈಗ ನಾನು ಇಮೇಜ್ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಬ್ಲ್ಯಾಕ್ ಕಲರ್ದೊಂದು ಇದನ್ನು ತಗೊಳ್ತೀನಿ. ಓಕೆ, ಸೊ ಈಗ ನೋಡಿ ಇಲ್ಲಿ ಕೈನ್ ಮಾಸ್ಟರ್ ಅನ್ನೋ ಲೋಗೋ ಬಂದಿದೆ, ಅದಾದರೆ ಅಲ್ಲಿ. ಸೊ ನೀವು ಆಮೇಲೆ ಏನು ಸೇವ್ ಮಾಡೋ ಹೊಸ್ತಿಗೆ ಅದು ಹೋಗುತ್ತೆ ಆ ಲೋಗೋ. ಓಕೆ, ಇಲ್ಲಿ ಒಂದು ಸಿಂಬಲ್ ಇದೆಯಲ್ಲ, ಇದನ್ನು ಹೊತ್ತರೆ ನೀವು ಇದನ್ನು ಇದು ನೋಡಿ ಇಷ್ಟು ಇದು ಮಾಡಿರ್ತೀನಿ, ಏನಂದರೆ ಮೂವ್ ಮಾಡಿದ್ದೀನಿ. ಈಗ ಇದನ್ನು ಹೊತ್ತರೆ ಬ್ಯಾಕ್ ಬರುತ್ತೆ ಆ ಥರ. ಓಕೆ, ಇದನ್ನು ಹೊತ್ತರೆ ಮತ್ತೆ ಮೂವ್ ಆಗುತ್ತೆ. ಅಂದರೆ ಬ್ಯಾಕು ಏನಾದರೂ ನೀವು ತಪ್ಪು ಮಾಡಿರ್ತೀರ ಎಡಿಟ್ ಮಾಡ್ತೀವಿ, ಆವಾಗ ಇದು ಯೂಸ್ ಆಗುತ್ತೆ. ಓಕೆ, ಈಗ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನಂದರೆ ಫಿಲ್ಟರ್ ಇದೆ. ಇದು ಕಲರ್ ಎಲ್ಲ ಮಾಡ್ಬೋದು, ಫಿಲ್ಟರ್ಸ್ನ ಯೂಸ್ ಮಾಡಿ. ಓಕೆ, ಬ್ಯಾಕ್ ಕಲರ್ ಎಲ್ಲ ಚೇಂಜ್ ಮಾಡ್ಬೋದು. ಅಡ್ಜಸ್ಟ್ಮೆಂಟ್ ಅಂತ ಇದೆ, ಇದರಲ್ಲಿ ಹೀಗೆ ಬ್ಲ್ಯಾಕ್ ಕಲರ್ ಇದು ವೈಟ್ ಮಾಡ್ಬೋದು, ಈ ಥರ ಎಲ್ಲ ಮಾಡ್ಬೋದು ಹೀಗೆ. ಓಕೆ, ಬ್ಯಾಕ್ಗ್ರೌಂಡ್ ಇಮೇಜ್ನ ಕಲರ್ ಎಲ್ಲ ಚೇಂಜ್ ಮಾಡ್ಬೋದು. ಈಗ ಕ್ಲಿಪ್ ಗ್ರಾಫಿಕ್ಸ್ ಏನಾದ್ರು ಗ್ರಾಫಿಕ್ಸ್ ಇದ್ದರೆ
ಅದನ್ನು ಇಲ್ಲಿದೆ ನೋಡಿ, ಈ ಥರ ಗ್ರಾಫಿಕ್ಸ್ನೆಲ್ಲ ಆ್ಯಡ್ ಮಾಡ್ಬೋದು. ಈ ಥರ ಗ್ರಾಫಿಕ್ಸ್ನೆಲ್ಲ ಆ್ಯಡ್ ಮಾಡ್ಬೋದು. ಇಂಟರ್ ಹಿಯರ್ ಅಂತ ಇದೆ, ಈ ಥರ ಗ್ರಾಫಿಕ್ಸ್ನೆಲ್ಲ ಆ್ಯಡ್ ಮಾಡ್ಬೋದು. ನಾನು ತೆಗಿತೀನಿ ಗ್ರಾಫಿಕ್ಸ್ನ, ಈ ಥರ ಎಲ್ಲ ಆ್ಯಡ್ ಮಾಡ್ಬೋದು. ಓಕೆ, ಅದರಲ್ಲೆಲ್ಲ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಬೋದು ನೀವು. ಈ ಥರ ಮಾಡಿದ್ರೆ ಫುಲ್ ಸೈಡೆಲ್ಲ ಬ್ಲ್ಯಾಕ್ ಆಗುತ್ತೆ. ಅಡ್ವಾನ್ಸ್ಡ್ ಎಲ್ಲ ಇದೆ. ಆಮೇಲೆ ಸ್ಪ್ಲಿಟ್ ಟರ್ಮ್ ಆ್ಯಂಡ್ ಸ್ಪ್ಲಿಟ್ ಅಂತ ಇದೆ. ಇದೇನಿಲ್ಲ, ಈಗ ಹಿಂಗೆ ಇಡ್ತೀನಿ, ಈಗ ಟರ್ಮ್ ಅಂತ ಕೊಡ್ತೀನಿ, ಸ್ಪ್ಲಿಟ್ಟಿಗೆ ಹೋಗ್ತೀನಿ. ಸ್ಪ್ಲಿಟ್ ಕೊಟ್ಟರೆ ಅದು ನೋಡಿ ಸಪ್ರೇಟ್ ಆಗುತ್ತೆ. ಈಗ ನೀವು ಇದನ್ನು ಸೆಲೆಕ್ಟ್ ಮಾಡಿ ಇದನ್ನು ಡಿಲೀಟ್ ಮಾಡ್ಬೋದು. ಸೊ ಇದು ಡಿಲೀಟ್ ಮಾಡ್ಬೋದು, ಈ ಥರ ಇರುತ್ತೆ. ಇದು ಟರ್ಮ್ ಆ್ಯಂಡ್ ಸ್ಪ್ಲಿಟ್. ಇದು ಕಲರ್ ಬೇಕಾದ್ರೂ ನೀವು ಚೇಂಜ್ ಮಾಡ್ಬೋದು ಈ ಥರ. ಓಕೆ ನೋಡಿ, ನಾನು ಈ ಕಲರ್ ಸುಮ್ಮನೆ ಇಟ್ಟಿರೋದು, ಈ ಕಲರ್ ಇಡ್ತೀನಿ. ನೀವು ಯಾವ ಥರ ಎಡಿಟ್ ಮಾಡಬೇಕು ನೀವು ಇದರಲ್ಲಿ ಲಿರಿಕ್ಸ್ ಸಾಂಗಲ್ಲ ಇದರಲ್ಲೇ ಮಾಡ್ಬೋದು, ಬೇಕಾದ್ರೂ ಹೇಳ್ತೀನಿ ಇದೆಲ್ಲ ಹೇಗಂತ. ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೀವಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಇನ್ನೊಂದು ಏನಾರು ಹಾಕಬೇಕಂದ್ರೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ತೀವಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಆಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಆಲ್ ಮೇಲೆ ಕ್ಲಿಕ್ ಮಾಡಿದೆ. ಆಲ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಾನು ಯಾವ್ದಾದ್ರು ಒಂದು ವಿಡಿಯೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಯಾವ ವಿಡಿಯೋ ಅಂದರೆ ಯಾವ್ದಾದ್ರು ಒಂದು ವಿಡಿಯೋನ ಸೆಲೆಕ್ಟ್ ಮಾಡೋಣ. ಸೊ ನಾನು ಈ ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ನಾನು ಆಲ್ರೆಡಿ ಇದು ಎಡಿಟ್ ಮಾಡಿದ ವಿಡಿಯೋ ಆದರೂ ಇರಲಿ, ಇದನ್ನೇ ಸೆಲೆಕ್ಟ್ ಮಾಡ್ತೀನಿ. ಕೋಡಿಂಗ್ ವಿಡಿಯೋ ಇದು ಫುಲ್ ಹೀಗೆ ಮಾಡ್ತೀನಿ. ಇದಿಷ್ಟೇ ಇರಲಿ. ಇದಿಷ್ಟನ್ನು ಇಟ್ಕೊಂಡು ನಾನು ಇಲ್ಲೇ ಇದಿಷ್ಟರಲ್ಲೇ ತೋರಿಸ್ತೀನಿ ನೋಡಿ, ಹೀಗೆ ಇರಲಿ. ಈಗೇನೆಂದರೆ ನೀವು ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಏನಾದರೂ ಗ್ರೀನ್ ಸ್ಕ್ರೀನ್ ವಿಡಿಯೋ ಏನಾದರೂ ಇದ್ದರೆ ನಿಮ್ಮ ಹತ್ರ, ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಇದು ಯಾವುದಂದರೆ ಗ್ರೀನ್ ಸ್ಕ್ರೀನ್ ವಿಡಿಯೋ ಅಂತ ಎಲ್ಲ ನೀವು ಸರ್ಚ್ ಮಾಡಿ ಸಿಗುತ್ತೆ. ಯೂಟ್ಯೂಬಲ್ಲಿ ಆಗಿರ್ಬೋದು, ಅದನ್ನು ಡೌನ್ಲೋಡ್ ಮಾಡಿ. ಯೂಟ್ಯೂಬ್ ಅಥವಾ ವಿಡ್ಮ್ಯಾಟ್, ಸೊ ಗೂಗಲಲ್ಲೂ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿ. ಅಂದರೆ ಬೆಲ್ಲೈಕನ್ ಎಲ್ಲ ಇರುತ್ತಲ್ಲ, ಇದು ಸಬ್ಸ್ಕ್ರೈಬ್ ಮಾಡೋದು ಬೆಲ್ಲೈಕನ್ನು, ಇನ್ಸ್ಟಾಗ್ರಾಮಿಂದ ಎಲ್ಲ ಸಿಗುತ್ತಲ್ಲ, ಅದನ್ನೆಲ್ಲ ಹೇಗೆ ಇಲ್ಲಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಅದು ಆ ವಿಡಿಯೋ ಇಲ್ಲಿದೆ ನೋಡಿ, ಗ್ರೀನ್ ಸ್ಕ್ರೀನ್ ವಿಡಿಯೋ. ನಾನು ಇದನ್ನೇ ಯೂಸ್ ಮಾಡೋದು, ಬೆಲ್ಲೈಕನ್ನ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಕ್ರೋಮೋ ಕೀ ಅನ್ನೋ ಆಪ್ಷನ್ನ ಅನೇಬಲ್ ಮಾಡಬೇಕು. ಕ್ರೋಮೋ ಕೀ ಅನ್ನೋ ಆಪ್ಷನ್ ಅನೇಬಲ್ ಮಾಡಿದ ತಕ್ಷಣ ನೋಡಿ ಗ್ರೀನ್ ಸ್ಕ್ರೀನ್ ಹೋಗುತ್ತೆ, ಬರೀ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಆಪ್ಷನ್ ಮಾತ್ರ ಇರುತ್ತೆ. ಓಕೆ, ಈಗ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಆಪ್ಷನ್ ಬಂತು, ನೋಡ್ತಿರ್ಬೋದು. ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಆಪ್ಷನ್, ಗ್ರೀನ್ ಸ್ಕ್ರೀನ್ ಹೋಯಿತು. ಈ ಥರ ಬರುತ್ತೆ. ಯಾವ್ದು ಯೂಸ್ ಮಾಡಿದ್ವಿ? ಕ್ರೋಮೋ ಕೀ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಏನಂದರೆ ಮೀಡಿಯಾ ಆಯಿತು. ಇಲ್ಲಿ ಎಫೆಕ್ಟ್ಸ್ ಅಂತ ಇದೆ. ಎಫೆಕ್ಟ್ಸಿಗೆ ಹೋದರೆ ನಿಮ್ಗೆ ತುಂಬ ಎಫೆಕ್ಟ್ಸ್ ಸಿಗುತ್ತೆ ಈ ಥರದ್ದು ನೋಡಿ. ಈ ಥರ ಬ್ಲರ್ ಮಾಡೋದು, ಈ ಥರದ್ದೆಲ್ಲ ಎಫೆಕ್ಟ್ಸ್ ಸಿಗುತ್ತೆ. ಇನ್ನು ಡೌನ್ಲೋಡ್ ಮಾಡ್ಬೋದು ನೀವು. ಇಲ್ಲಿ ಆಪ್ಷನ್ ಇದೆ, ಇಲ್ಲಿ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಅದು ಸ್ಟೋರ್ ಅಂತ ಇರುತ್ತೆ, ಇಲ್ಲಿ ಡೌನ್ಲೋಡ್ ಮಾಡ್ಬೋದು. ಸೊ ಇದಕ್ಕೆ ನೆಟ್ವರ್ಕ್ ಬೇಕು. ನೆಕ್ಸ್ಟ್ ಏನಂದರೆ ಈಗ ಅದನ್ನು ರಿಮೂವ್ ಮಾಡಿದೆ ನಾನು ಎಫೆಕ್ಟ್ಸ್ನ. ಇಲ್ಲಿ ಸ್ಟಿಕ್ಕರ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ, ಯಾವ ಥರ ಸ್ಟಿಕ್ಕರ್ಸ್ ಬೇಕಾದ್ರೆ ಸಿಗುತ್ತೆ ನೋಡಿ. ಈ ಥರ ಸ್ಟಿಕ್ಕರ್ಸ್, ಇಮೋಜೀಸ್ ಎಲ್ಲ ಸಿಗುತ್ತೆ. ವಿಡಿಯೋ ಎಡಿಟಿಂಗ್ ಇವೆಲ್ಲ ಬೇಕಾಗುತ್ತೆ. ಈ ಥರದ ಸ್ಟಿಕ್ಕರ್ಸ್ ಎಲ್ಲ ಸಿಗುತ್ತೆ. ಸೊ ಈ ಥರ ಸ್ಟಿಕ್ಕರ್ಸ್ ಎಲ್ಲ ಸಿಗುತ್ತೆ. ಇದನ್ನು ಪ್ರೆಸ್ ಮಾಡ್ತಾ ಹೋದರೆ ಅದೆಲ್ಲ ಹೋಗ್ತಾ ಹೋಗುತ್ತೆ. ಓಕೆ, ಬ್ಲರ್ ಮಾಡೋಕ್ಕಲ್ಲ ಈ ಥರದ್ದು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನಂದರೆ ಇಷ್ಟ ಆಯ್ತಾ. ಈಗ ಇನ್ನೊಂದು ಆಪ್ಷನ್ ಇದೆ, ಟೆಕ್ಸ್ಟ್ ಅಂತ ಇದೆ. ಟೆಕ್ಸ್ಟ್ ಅಂದರೆ ನೀವು ಏನು ಬೇಕಾದ್ರೆ ಬರಿಬೋದು ಇಲ್ಲಿ. ಸೊ ನೀವು ಲಿರಿಕ್ಸ್ ಸಾಂಗ್ ಏನಾದರೂ ಕ್ರಿಯೇಟ್ ಮಾಡೋದಾದರೆ ಇಲ್ಲಿ ಬರಿಬೋದು ನೋಡಿ. ನಾನೊಂದು ಎಕ್ಸಾಂಪಲ್ ಬರ್ದು ತೋರಿಸ್ತೀನಿ. ನೀವು ಲಿರಿಕ್ಸ್ ಸಾಂಗ್ ಕ್ರಿಯೇಟ್ ಮಾಡೋದಾದರೆ ನೀವು
ನಿಮ್ಮದು ಇದಿರುತ್ತಲ್ಲ ಗೂಗಲ್ ಹೋಗಿ ಲಿರಿಕ್ಸ್ ಸಾಂಗ್ ಇನ್ ಕನ್ನಡ ಯಾವುದಾದ್ರು ಒಂದು ಸಾಂಗ್ ನೇಮ್ನ ಸರ್ಚ್ ಮಾಡಿ. ಗೊಂಬೆ ಹೇಳುತ್ತೈತೆ ಲಿರಿಕ್ಸ್ ಸಾಂಗ್ ಇನ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ಲಿರಿಕ್ಸ್ ಬರುತ್ತೆ. ಆ ಲಿರಿಕ್ಸ್ನ ಕಾಪಿ ಮಾಡಿ ನೀವೊಂದು ಯಾವುದು ನೋಟಿಗೆ ಹಾಕಬೇಕು. ನೋಟಿಗೆ ಹಾಕಾದ್ಮೇಲೆ ಅದನ್ನೆಲ್ಲ ಕಾಪಿ ಮಾಡಿ ಇಲ್ಲಿಗೆ ನಾಲ್ಕು ಲೈನ್ಸ್ನ ಕಾಪಿ ಮಾಡಿ ತಂದು ಸೆಲೆಕ್ಟ್ ಮಾಡಿ ಹಾಕಿ ತೋರಿಸ್ತೀನಿ ಹೇಗಂತ. ಈಗ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ನಾನು ಲರ್ನ್ ಕೋಡ್ ವಿತ್ ಟೆಕ್ ಅಂತ ಹೊಡ್ತೀನಿ. ನನ್ನ ಚಾನಲ್ ನೇಮ್ನ ಹೊಡಿತೀನಿ. ಹೊಡೆದು ಈಗ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅದು ನಿಮ್ಗೆ ಕಾಣ್ತಿಲ್ಲ, ಯಾಕಂದರೆ ಬ್ಯಾಕ್ಗ್ರೌಂಡ್ ಇಮೇಜು ವೈಟ್ ಇದೆ, ಸೊ ಕಾಣ್ತಿಲ್ಲ. ಅದಕ್ಕೋಸ್ಕರ ಅದನ್ನು ರೆಡ್ ಮಾಡ್ತೀನಿ. ಈಗ ಕಲರ್ ಅಂತ ಆಪ್ಷನ್ ಇದೆ, ಆ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ರೆಡ್ ಆಗುತ್ತೆ. ಇಲ್ಲಿ ಮತ್ತು ಕಾರ್ನರ್ ಪಿನ್ ಎಲ್ಲ ಆಪ್ಷನ್ ಇದೆ. ಅದರಲ್ಲಿ ನೆಕ್ಸ್ಟ್ ಆಪ್ಷನ್ ಟೆಕ್ಸ್ಟ್ ಆಪ್ಷನ್ ಅಂತ ಇದೆ. ಇದು ನೋಡಿ ಈ ಥರ ಎರಡೇ ನೀವು ಜಾಸ್ತಿ ಲೈನ್ಸ್ ಬರೆದ್ರೆ ಅದು ನಿಮ್ಗೆ ಆ ಆಪ್ಷನ್ ಏನಂತ ಗೊತ್ತಾಗುತ್ತೆ. ಔಟ್ಲೈನ್ ಕಲರ್ ಬೇಕಾದ್ರೂ ಮಾಡ್ಬೋದು. ಈ ಥರ ನಾನು ಬೇರೆ ಕಲರ್ ಬ್ಲ್ಯಾಕ್ ಬೇಡ, ಸೊ ವೈಟ್ ಕಲರ್ನ ಚೂಸ್ ಮಾಡಿ ನೋಡಿ ಈ ಥರ ಕಲರ್ ಮಾಡ್ಬೋದು. ಈಗ ಗ್ಲೋ ಅಂತ ಆಪ್ಷನ್ ಇದೆಯಲ್ಲ, ಗ್ಲೋ ಕೂಡ ಮಾಡ್ಬೋದು. ಈ ಥರ ಫುಲ್ಲು ಗ್ಲೋ ಮಾಡ್ಬೋದು. ಓಕೆ, ಲಿರಿಕ್ಸ್ ಸಾಂಗೆಲ್ಲ ಮಾಡ್ತಾರಲ್ಲ, ಸೊ ಈ ಥರನೇ ಮಾಡೋದು. ಗ್ಲೋ ಮಾಡಿ ಈ ಥರ ಎಡಿಟ್ ಮಾಡ್ತಾರೆ, ಅದು ಗ್ಲೋ ಆಗಿ ಕಾಣುತ್ತೆ. ಎಡಿಟಿಂಗ್ 1 by 1 ಬರ್ತಾ ಇರುತ್ತೆ, ಸಾಂಗು ಬರ್ತಾ ಇರುತ್ತೆ. ಸಾಂಗಲ್ಲಿ ಹಾಕೋದು ಹೆಂಗಂತ ತೋರಿಸ್ತೀನಿ. ಈಗ ಇದಾಯ್ತಾ, ಯಾವುದನ್ನು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಿ ಹಿಂಗೆ ಕ್ಲಿಕ್ ಮಾಡಿ ಅದನ್ನು ಈಗ ಹೀಗೆ ಮೂವ್ ಮಾಡ್ಬೋದು. ಬೇಕಾದ್ರೂ ಡಿಲೀಟು ಮಾಡ್ಬೋದು. ಈಗ ಇದನ್ನು ಕ್ಲಿಕ್ ಮಾಡ್ತೀನಿ. ಇನ್ ಆ್ಯನಿಮೇಷನ್, ಓವರ್ ಆಲ್ ಆ್ಯನಿಮೇಷನ್, ಔಟ್ ಆ್ಯನಿಮೇಷನ್ ಅಂತ. ಇನ್ ಆ್ಯನಿಮೇಷನ್ ಅಂದರೆ ಅದು ಹೇಗೆ ಬರಬೇಕು ನಿಮಗೆ, ಸ್ಲೈಡ್ ರೈಟ್ ಅಂತ ಕ್ಲಿಕ್ ಮಾಡ್ತೀನಿ. ಇದು ಎಷ್ಟು ಟೈಮು ಅದೆಲ್ಲ ನೀವು ಲಿರಿಕ್ಸ್ ಸಾಂಗ್ ಏನಾದ್ರು ಮಾಡಬೇಕಂದ್ರೆ ಮಾಡ್ಬೋದು. ಅದೆಲ್ಲ ಬೇಕಂದರೆ ನೀವು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲಿರಿಕ್ಸ್ ಸಾಂಗ್ ಹೇಗೆ ಮಾಡೋದಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓವರ್ ಆಲ್ ಆ್ಯನಿಮೇಷನ್ ಅಂದರೆ ಅದು ಹೇಗೆ ಇದು ಬರೋದು ಸ್ಲೈಡ್ ರೈಟ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಏನು ಆ್ಯನಿಮೇಷನ್ ಆಗಬೇಕು ಅಂದರೆ ಇದು ಈ ಥರದ ಆಪ್ಷನ್ ಇದೆ. ರಿಂಗು, ಫ್ಲೋಟಿಂಗ್, ಇದನ್ನೇ ಇಡ್ತೀನಿ. ಸೊ ಇದು ಓವರ್ ಆಲ್ ಆ್ಯನಿಮೇಷನ್ ಆಗ್ತಾನೇ ಇರುತ್ತೆ. ಔಟ್ ಆ್ಯನಿಮೇಷನ್ ಅದು ಹೇಗೆ ಹೋಗಬೇಕು, ಬರುತ್ತೆ ರೈಟು, ಇರೋದು ಫ್ಲೋಟಿಂಗ್, ಹೋಗೋದು ಹೇಗೆ ಹೋಗಬೇಕು, ಸ್ಲೈಡ್ ಲೆಫ್ಟಲ್ಲಿ ಹೋಗಬೇಕು ಅಂತ ಇಡ್ತೀನಿ. ಓಕೆ, ಈಗ ಒಂದು ಸತಿ ಪ್ಲೇ ಮಾಡಿ ತೋರಿಸ್ತೀನಿ. ಇಲ್ಲಿಂದ ನಾನು ಎಡಿಟ್ ಮಾಡಿದ್ದಲ್ಲ, ಸೊ ಇಲ್ಲಿಂದ ತೋರಿಸ್ತೀನಿ, ಪ್ಲೇ ಮಾಡಿ. ಆಲ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಕೋಡ್ ವಿತ್ ಟೆಕ್ ಚಾನಲ್. ನೋಡಿ ಈ ಥರ ಬಂದಿದೆ, ನೋಡಿದ್ರಾ? ಈಗ ಜಾಸ್ತಿ ಲೈನ್ಸ್ ಬರೆದ್ರೆ ಇನ್ನೂ ಇದಾಗುತ್ತೆ. ಮೈ ಯೂಟ್ಯೂಬ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ಇದ್ರ ಕೆಳಗಡೆ ಕೂರಿಸ್ತೀನಿ. ಇದನ್ನು ಮುಂದೆ ಬರಬೇಕಂದ್ರೆ ಹೀಗೆ ಮೂವ್ ಮಾಡಬೇಕು. ಲಿರಿಕ್ಸ್ ಸಾಂಗಲ್ಲ ಹಾಗೆ ಬರೆಯೋದು. ಒಂದು ಬರ್ದ ಅದು ಹಾಡು ಮುಗಿಯೋತ್ತಿಗೆ, ಆ ಸಾಂಗ್ ಮುಗಿಯೋತ್ತಿಗೆ ನೆಕ್ಸ್ಟ್ ಇದು ಬರಬೇಕು. ಈ ಥರ ಅದು ನಾನು ಆಲ್ರೆಡಿ ಮಾಡಿದ್ದೆ, ಸೊ ಅದಕ್ಕೆ ನಿಮಗೆ ಅದು ಕನ್ಫ್ಯೂಸ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಅಲ್ಲ, ಇದು ಮೂವ್ ಆಗತ್ತೆ. ನನ್ನ ಹತ್ರ ಯಾವುದು ವಿಡಿಯೋ ಇರಲ್ಲ, ಸೊ ಅದಕ್ಕೆ ಇದರಲ್ಲೇ ಎಡಿಟ್ ಮಾಡಿದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಈಗ ರೆಕಾರ್ಡ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ವಾಯ್ಸನ್ನ ಕೂಡ ಕೊಡ್ಬೋದು. ಈಗ ನಾನು ವಾಯ್ಸ್ ಕೊಡ್ತೀನಿ ನೋಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಗೈಸ್, ಹೇಗೆ ವಾಯ್ಸ್ ಕೊಡೋದು ಅನ್ನೋದನ್ನು ನೀವು ತಿಳಿದಿರಿ. ಈಗ ಸ್ಟಾಪ್ ಮಾಡ್ತೀನಿ ನೋಡಿ, ವಾಯ್ಸ್ ಕೂಡ ಬಂದಿದೆ. ಹೇಗೆ ವಾಯ್ಸ್ ಕೊಡೋದು ಅನ್ನೋದನ್ನು ಈಗ ಬಂದಿದೆ, ಗೊತ್ತಾಯ್ತಾ? ಅದನ್ನ ಆಲ್ರೆಡಿ ವೀಡಿಯೋದ ವಾಯ್ಸ್ ಇದೆ. ಆ ವಿಡಿಯೋ ವಾಯ್ಸ್ ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನು ಇದು ತಿಳಿಸ್ತೀನಿ ನೋಡಿ. ನಿಮಗೆ ಗೊತ್ತಾಗುತ್ತೆ. ಈ ಥರ ಇದೆಯಲ್ಲ, ಇದನ್ನು ಫುಲ್ ಡೌನ್ಲೋಡ್ ಮಾಡ್ತೀನಿ. ಇದನ್ನು ಫುಲ್ ಡೌನ್ಲೋಡ್ ಮಾಡ್ತೀನಿ. ಎಲ್ಲದೂ ಡೌನ್ಲೋಡ್ ಮಾಡ್ತೀನಿ. ಪಿಚ್ಚು ಎಲ್ಲ ಡೌನ್ ಮಾಡ್ತೀನಿ. ಎಲ್ಲ ವಾಲ್ಯೂಮ್ ಮ್ಯೂಟ್ ಮಾಡಿದೆ. ಈಗ ನೋಡಿ
ಪ್ಲೇ ಆಗ್ತಾ ಬರುತ್ತೆ ನೋಡಿ. ಬಂತು ಲರ್ನ್ ಕೋಡ್ ವಿತ್ ಟೆಕ್ ಬಂತು. ಇದು ನೋಡಿ ಸಬ್ಸ್ಕ್ರೈಬ್ ಬಟನ್ ಹೇಗೆ ವಾಯ್ಸ್ ಕೊಡೋದು ಅನ್ನೋದನ್ನ ನೋಡಿ. ಇದು ಗೊತ್ತಾಯ್ತಾ? ನಿಮ್ಗೆ ವಾಯ್ಸ್ ರಿಮೂವ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು, ವಾಯ್ಸ್ ಹಾಕೋದು ಹೇಗೆ ಅಂತ ಗೊತ್ತಾಯ್ತು. ಈಗ ಸಾಂಗ್ನ ಇದಕ್ಕೆ ಹೇಗೆ ಸೆಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈಗ ಇಲ್ಲಿ ಮ್ಯೂಸಿಕ್ ಅಂತ ಇರ್ತಾರ, ಅದ್ರ ಮೇಲೆ ಮ್ಯೂಸಿಕ್ ಐಕಾನ್ ಇರ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಮ್ಯೂಸಿಕ್ ನಿಮ್ಮ ಗ್ಯಾಲರಿಲಿರೋ ಮ್ಯೂಸಿಕ್ನ ಸರ್ಚ್ ಮಾಡ್ಬೇಕು ನೀವು. ನಾನೊಂದು ಈಗ ಸರ್ಚ್ ಮಾಡ್ತೀನಿ. ನೋ ಕಾಪಿರೈಟ್, ಸಬ್ಸ್ಕ್ರೈಬ್ ಬೆಲ್ ಐಕಾನ್, ಕವಿತೆ ಲಿರಿಕ್ಸ್ ಸಾಂಗ್. ಇದನ್ನು ನಾನು ಚೂಸ್ ಮಾಡ್ತೀನಿ. ಹೀಗೆ ಚೂಸ್ ಮಾಡಾದ್ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಇಲ್ಲಿ ಈ ಪ್ಲಸ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಯಾನ್ಸಲ್ ಕೊಡ್ತೀನಿ. ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಇದು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೀಗೆ ಮೂವ್ ಮಾಡ್ಬೋದು. ಆವಾಗ ನಿಮಗೆ ಸಾಂಗ್ ಎಲ್ಲ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹೇಗೆ ಅಂತ ಗೊತ್ತಾಯಿತು. ಈಗ ನೆಕ್ಸ್ಟ್ ಏನಂದರೆ ಇದ್ರದ್ದು ವಾಯ್ಸ್ ಎಲ್ಲ ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ ಯಾವ್ದಾವ ಟ್ರಿಮ್ ಮಾಡ್ಬೋದು, ಸ್ಲಿಪ್ ಎಲ್ಲ ಮಾಡ್ಬೋದು, ಆಲ್ಮೋಸ್ಟ್ ಎಲ್ಲ ಮಾಡ್ಬೋದು ಇದರಲ್ಲಿ. ಇಷ್ಟ ಆಯಿತಾ? ನೆಕ್ಸ್ಟ್ ಏನಂದರೆ ರೆಕಾರ್ಡ್ ಆಯಿತು, ಮ್ಯೂಸಿಕ್ ಆಯಿತು. ಇಲ್ಲಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಯಾಮ್ರಾ ಆಪ್ಷನ್ ಇರುತ್ತೆ. ಕ್ಯಾಮ್ರಾ ಆನ್ ಮಾಡಿ ನೀವು ಡೈರೆಕ್ಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು. ಸೊ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಇಲ್ಲಿ ತಮ್ಲೈನ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇದಿಷ್ಟು ಕ್ಯಾಪ್ಚರ್ ಆಗಿ ತಮ್ಲೈನ್ ಆಗುತ್ತೆ. ನೆಕ್ಸ್ಟ್ ಏನಂದರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ. ಇಲ್ಲಿ ಆಡಿಯೋದು ಹೇಗಿರಬೇಕು ಅದನ್ನೆಲ್ಲ ಸೆಟ್ ಮಾಡ್ಬೋದು. ಓಕೆ, ಇಷ್ಟು ಅರ್ಥ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೀವು ಇನ್ನೂ ಇವನ್ನೆಲ್ಲ ಟೆಂಪ್ಲೇಟ್ಸ್ನೆಲ್ಲ ಯೂಸ್ ಮಾಡ್ಬೋದು. ಹ್ಯಾಂಡ್ ರೈಟಿಂಗ್ ಬೇಕಾದ್ರೆ ಇಲ್ಲಿ ನೀವೇ ಕೈಯಲ್ಲಿ ಬರಿಬೋದು. ಈ ಥರ ಚೂಸ್ ಮಾಡಿಕೊಂಡು ಈ ಥರ ಪೆನ್ಸಿಲಲ್ಲಿ ಹೀಗೆ ಬರಿಬೋದು. ಓಕೆ, ಈ ಥರ ಬರೆದು ಅದನ್ನು ಎಡಿಟ್ ಮಾಡ್ಬೋದು. ಸಾಂಗ್ ಎಲ್ಲ ಮಾಡ್ತಾರಲ್ಲ, ಸಾಂಗನ್ನು ಕೈಯಲ್ಲೇ ಬರೆದು ಮಾಡೋದಾದ್ರೆ ಈ ಥರ ಮಾಡ್ಬೋದು. ಆ್ಯನಿಮೇಷನ್ಸ್ ಇದೆಲ್ಲ ಮಾಡ್ಬೋದು, ಎಡಿಟ್ ಎಲ್ಲ ಮಾಡ್ಬೋದು. ಈಗ ಇನ್ನೊಂದು ಹೇಳಿಲ್ಲ ನಾನು ನಿಮಗೆ, ಫಾಂಟ್ಸ್ನ ಹೇಗೆ ಚೇಂಜ್ ಮಾಡೋದಂತ. ಇಲ್ಲಿ ನಾನು ಬರೆದಿದ್ದು ಇಲ್ಲಿದೆ. ಇಲ್ಲಿ ಫಾಂಟ್ ಆಪ್ಷನ್ ಇದೆ. ಇಲ್ಲಿ ಆಂಡ್ರಾಯ್ಡ್ ಅಂತ ಇದೆಯಲ್ಲ, ಈ ಥರ ಬೋಲ್ಡು ಹಲವಾರು ಫಾಂಟ್ಸ್ ಇದೆ. ಅದನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ನೀವು ಹಾಕ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಕೈನ್ ಮಾಸ್ಟರ್ ಆಲ್ ಎಲ್ಲ ಇದನ್ನು ಹೇಳಿದ್ದೀನಿ. ಇನ್ನೂ ವಿಡಿಯೋ ಎಡಿಟಿಂಗ್ ಅಂದರೆ ಎಲ್ಲ ವಿಡಿಯೋ ಇಟ್ಕೊಂಡು ಇನ್ನೊಂದು ವಿಡಿಯೋದಲ್ಲಿ ಕ್ಲೀನಾಗಿ ಲಿರಿಕ್ಸ್ ಆಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಹಾಗೆ ಕೋಡಿಂಗ್ ಇನ್ಫಾರ್ಮೇಷನ್ನು ಬರ್ತಾ ಇರುತ್ತೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಲ್ಯಾಪ್ಟಾಪಲ್ಲಿ ಹೇಗೆ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ, ಮತ್ತು ಇದನ್ನು ಹೇಗೆ ಏನಂದರೆ ಲಿರಿಕ್ಸ್ ಸಾಂಗ್ನ ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನನ್ನ ಚಾನಲನ್ನು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಇದನ್ನು ಹೇಗೆ ಸೇವ್ ಮಾಡೋದು ಅನ್ನೋದನ್ನು ಹೇಳಲ್ಲ. ಸೇವ್ ಮಾಡೋದೇ ಮೇಯ್ನ್ ಅಲ್ಲ. ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದಿಲ್ಲ, ಈ ವಿಡಿಯೋ ಲೆಂತ್ ತುಂಬ ಇದೆ, ಇಲ್ಲಿಗೆ ಕಟ್ ಮಾಡೋಣ. ಸ್ಪ್ಲಿಟ್ ರೈಟ್ ಅಂತ ಕೊಡ್ತೀನಿ. ಅಷ್ಟು ಸ್ಪ್ಲಿಟ್ ಕಟಾಗಿ ಹೋಯಿತು. ಈಗ ಇದನ್ನ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಆಲ್ಮೋಸ್ಟ್ ಡೌನ್ಲೋಡ್ ಮಾಡ್ತೀವಿ, ಇಲ್ಲಿ ಇಟ್ಕೊಂಡು ಡೌನ್ಲೋಡ್ ಮಾಡ್ತೀರಿ ಇದನ್ನು ಹೀಗೆಲ್ಲ. ಇದನ್ನೇನು ಮಾಡಬೇಕು, 16x16 ಇಟ್ಕೊಂಡು PHD 150 ಹೇಗೆ ಡೌನ್ಲೋಡ್ ಮಾಡಿದೆ ಅಂದರೆ ಇಲ್ಲಿ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡಿದೆ. ಯಾರೋ ಮಾರ್ಕ್ ಇದೆಯಲ್ಲ ಮೇಲ್ಗಡೆ, ಅದನ್ನು ಕ್ಲಿಕ್ ಮಾಡಿದೆ. 60 ಇಟ್ಕೊಂಡು ಇಲ್ಲಿ 180p ಇಟ್ಕೊಂಡು ಸೇವ್ ಆ್ಯಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಸೇವಿಂಗ್ ಆಗ್ತಾಯಿದೆ. ಇರಲ್ಲ, ಏನು ಲೋಗೋ ಇರಲ್ಲ. ನಾನು ಇಲ್ಲೇ ನಿಮಗೆ ತೋರಿಸ್ತೀನಿ. ಪ್ಲೇ ವಿಡಿಯೋ ಸಿಸ್ಟಮ್ ನೋಡಿ, ಯಾವುದೇ ರೀತಿ ಲೋಗೋ ಬಂದಿಲ್ಲ. ನೋಡ್ತಿರ್ಬೋದು, ಯಾವುದೇ ರೀತಿ ಲೋಗೋ ಬಂದಿಲ್ಲ. ಹೀಗೆ